ಅಧಿಕಾರಿಗಳ ಎಡವಟ್ಟಿಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮುಖಭಂಗವನ್ನು ಅನುಭವಿಸಿದೆ. ಇಷ್ಟು ಮಾತ್ರ ಅಲ್ಲ, ಹೈಕೋರ್ಟ್ ಚಾಟಿ ಬೀಸಿದ್ರ ಮೂಲಕ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದ ಕತೆ ಕೂಡ ಅನಾವರಣಗೊಂಡಿದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಜಾಮೀನು ಮಾಲೀಕನ ಅನುಮತಿ ಇಲ್ಲದೆ ರಸ್ತೆ ನಿರ್ಮಾಣ, ಸ್ಮಾರ್ಟ್ ಸಿಟಿ ಅಧಿಕಾರಿ ಎಡವಟ್ಟು, ಮಾಲೀಕ ಕೋರ್ಟ್ ಮೊರೆ. ಕೋರ್ಟ್ನಿಂದ 20 ಕೋಟಿ ಪರಿಹಾರ ನೀಡುವಂತೆ ಆದೇಶ. ಪರಿಹಾರ ಜಾಸ್ತಿ ಆಯ್ತು ಅಂತ ರಸ್ತೆಯನ್ನೇ ಕೊಟ್ಟ ಪಾಲಿಕೆ. ಹೌದು, ಬೆಳಗಾವಿ ಮಹಾನಗರ ಪಾಲಿಕೆ ಒಂದ್ ಕಾಲದಲ್ಲಿ ಭಾಷಾ ವಿವಾದದಿಂದ ಎಂಇಎಸ್ ದರ್ಬಾರ್ನಿಂದ ಸದ್ದು ಮಾಡ್ತಿತ್ತು. ಈಗ ಬೆಳಗಾವಿ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಆದ್ರೂ ಪಾಲಿಕೆಯಲ್ಲಿ ಅಧಿಕಾರಿಗಳ ಎಡವಟ್ಟು, ಅಂಧ ದರ್ಬಾರ್ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಸದ್ಯ ಬೆಳಗಾವಿ ನಗರ ವಿಶಿಷ್ಟ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ. ಇದರಿಂದ ಬೆಳಗಾವಿ ಮಹಾನಗರ ಪಾಲಿಕೆಗೆ ತೀವ್ರ ಮುಖಭಂಗವಾಗಿದೆ. 9 ಕೋಟಿ ಸಿಸಿ ರಸ್ತೆ ಮಾಡಿ ಮಾಲೀಕನಿಗೆ ಜಾಗ ವಾಪಸ್ ಕೊಡ್ಲಾಗಿದೆ. ಹೌದು, ಮಾಲೀಕನ ಅನುಮತಿ ಇಲ್ಲದೆ ರಸ್ತೆ ನಿರ್ಮಾಣ ಮಾಡಿದ್ರು. ಹೇಳದೆ ಕೇಳದೆ 21.65 ಗುಂಟೆ ಜಾಗದಲ್ಲಿ ಸ್ಮಾರ್ಟ್ ಸಿಟಿಯಿಂದ ರಸ್ತೆ ಮಾಡಿದ್ರು. ಅದು ಭೂಸ್ವಾಧೀನ ಇಲ್ಲದೆ ಖಾಸಗಿಯವರ ಜಮೀನಿನಲ್ಲಿ ರಸ್ತೆ ಮಾಡಿದ್ರು. 2021ರಲ್ಲಿ ಸ್ಮಾರ್ಟ್ ಸಿಟಿಯಿಂದ 9 ಕೋಟಿ ಖರ್ಚು ಮಾಡಿ ಸಿಸಿ ರಸ್ತೆ ನಿರ್ಮಾಣ ಮಾಡಿತ್ತು. ಹೀಗಾಗಿ ಪರಿಹಾರಕ್ಕಾಗಿ ಮಾಲೀಕ ಬಾಳಾಸಾಹೇಬ್ ಕೋರ್ಟ್ ಮೆಟ್ಟಿಲೇರಿದ್ರು. ಇದೇ ವಿಚಾರಕ್ಕೆ ವಾದ ಪ್ರತಿವಾದ ಆಲಿಸಿದ್ದ ಧಾರವಾಡ ಹೈಕೋರ್ಟ್ ಭೂಸ್ವಾಧೀನ ಮಾಡಿಕೊಳ್ಳದೆ ರಸ್ತೆ ಯಾಕೆ ಮಾಡಿದ್ದೀರಿ ಅಂತ ಪಾಲಿಕೆ ಆಯುಕ್ತರನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಇದೇ ವೇಳೆ 20 ಕೋಟಿ ಪರಿಹಾರ ನೀಡುವಂತೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಪರಿಹಾರದ ಮೊತ್ತ ಜಾಸ್ತಿ ಆಯ್ತು ಅಂತ ಇದೀಗ ಮಾಡಿದ ರಸ್ತೆಯನ್ನೇ ಬಿಟ್ಟುಕೊಟ್ಟಿದೆ ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ. ಡಬಲ್ ರಸ್ತೆ ನಿರ್ಮಿಸಿದ್ದಕ್ಕೆ ಬ್ಯಾರಿಕೇಡ್ ಹಾಕಿ ಜಾಗ ಬಿಟ್ಟುಕೊಟ್ಟಿದ್ದಾರೆ ಅಧಿಕಾರಿಗಳು. ಹೀಗಾಗಿ ಬೆಳಗಾವಿ ನಗರದ ಓಲ್ಡ್ ಪಿಬಿ ರಸ್ತೆಯಿಂದ ಖಾನಾಪುರ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಬಂದ್ ಮಾಡಲಾಗಿದೆ. ಅದು ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಸರ್, ಅವರಿಂದ ಇದನ್ನ ಏನು ಲಾಸ್ ಆಗಿದೆ ಸರ್, ಅದನ್ನ ಲಾಸ್ ಅವರಿಂದ ರಿಕವರ್ ಮಾಡ್ಕೋಬೇಕಂತ ಹೇಳಿ ನಾವು ಒಂದು ಪ್ರೆಷರೈಸ್ ಮಾಡ್ಬೇಕಂತ ಒಂದು ಮನವಿ ಮಾಡ್ಕೋಬೇಕಂತ ಒಂದು ಯೋಚನೆ ಮಾಡಿದ್ವಿ ಸರ್. ಅದ್ರ ಜೊತೆ ನಾವು ಧ್ವನಿ 100% ಎತ್ತೀವಿ ಸರ್. ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಸರ್, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ಯಾಕಂದ್ರೆ ಇದು 10 ಕೋಟಿ ದುಡ್ಡು ಅಂದ್ರೆ ಸರ್, ಇದು ಸಾಮಾನ್ಯ ದುಡ್ಡಲ್ಲ ಸರ್. 10 ಕೋಟಿ ಎಲ್ಲಾದ್ರೂ ಜನರು ದುಡ್ಡು ಸರ್, ಅದು ಜನರು ತುಂಬಿದಂಥ ದುಡ್ಡು ಎಲ್ಲ ಜನರ ಸಲುವಾಗಿ ಉಪಯೋಗ ಆಗಬೇಕಿತ್ತು ಸರ್. ಬಟ್ ಅದು ಎಲ್ಲೋ ಮಿಸ್ಯೂಸ್ ಆಗಿ ಈ ರೀತಿ ತೊಂದರೆಗಳಾಗಿ ಲಾಸ್ ಆಗಿದೆ ಸರ್. ಅದು 100% ಅದು ಅಧಿಕಾರಿಗಳು ಇದನ್ನ ತುಂಬಬೇಕು ಅಂತ ನಾವು ಸಾಮಾನ್ಯ ಸಭೆಯಲ್ಲಿ ಈಗ ಇದು ಮಾಡ್ತೀವಿ ಸರ್. ಹೈಕೋರ್ಟ್ ಚಾಟಿ ತಪ್ಪಿಸಿಕೊಳ್ಳಲು ಅಧಿಕಾರಿಗಳು ಜಾಗ ವಾಪಸ್ ಕೊಟ್ಟಿದ್ದಾರೆ. ಆದ್ರೆ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ರಸ್ತೆಯಲ್ಲಿ ಸಂಚಾರ ಬಂದ್ ಆಗಿದೆ. ಅಲ್ಲದೆ ಸಾರ್ವಜನಿಕರ ತೆರಿಗೆ ಹಣವನ್ನ ಅಧಿಕಾರಿಗಳ ಎಡವಟ್ಟಿನಿಂದ ಹಾಳಾದಂತಾಗಿದೆ. ಹೀಗಾಗಿ ತಪ್ಪಿತಸ್ಥ ಅಧಿಕಾರಿಗಳಿಂದ ರಸ್ತೆ ನಿರ್ಮಾಣದ ಹಣವನ್ನ ವಸೂಲಿ ಮಾಡುವಂತೆ ಪಾಲಿಕೆ ಸದಸ್ಯರು ಒತ್ತಾಯಿಸಿದ್ದಾರೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.